ಎಲ್ಲ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಕಾರ್ಯಕ್ರಮದ ಅಂಗವಾಗಿ ತಮಗೆ ಕರ್ನಾಟಕದಲ್ಲಿ ವಾಸವಾಗಿರ್ತಂಥ ಎಲ್ಲ ನಾಗರಿಕರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯ ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ವೇದಿಕೆ ಮೇಲೆ ಇವತ್ತು ವಿಶೇಷವಾಗಿ ಪರಮ ಪೂಜ್ಯ ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಭಾಗವಹಿಸಿದ್ದಾರೆ. ಅವರ ಪಾದ ಕಮಲಗಳಿಗೆ ನನ್ನ ನಮಸ್ಕಾರ ಸಲ್ಲಿಸಿ, ನಿತ್ಯದಂತೆ ಶ್ರೀಮತಿ ಶ್ರೀ ನಮ್ಮ ಆದಿಚುಂಚನಗಿರಿ ಮಠದ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ, ಸ್ಫಟಿಕ ಮಹಾಪುರಿ ಮಠದ ನಮ್ಮ ಶ್ರೀಗಳಂತ ಶ್ರೀ 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 ನಂಜಾದೂತ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ಮತ್ತೊಬ್ಬ ನಮ್ಮ ವಿಶ್ವ ಒಕ್ಕಲಿಗ ಸಂಸ್ಥೆಯ ಪೀಠಾಧಿಪತಿಗಳಂತ ಶ್ರೀ 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 ನಿಖಿಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆಯಲ್ಲಿರುವಂಥ ನನ್ನ ಸಹೋದ್ಯೋಗಿಗಳಂತ ಮಾಜಿ ಹಿಂದೆನೂ ಉಪಮುಖ್ಯಮಂತ್ರಿ ಆಗಿದ್ದರು, ಈಗೂ ಉಪಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಪರಮೇಶ್ವರ್ ಅವರೇ, ನಮ್ಮ ಹಿರಿಯ ಸಚಿವರುಗಳಾದಂಥ KH ಮುನಿಯಪ್ಪನವರೇ, KJ ಜಾರ್ಜ್ ಅವರೇ, ಕೃಷ್ಣ ಬೈರೇಗೌಡರೇ, ಜಯಚಂದ್ರರವರೇ, ಬೈರತಿ ಸುರೇಶ್ ರವರೇ, ಈ ಒಂದು BDA ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಹ್ಯಾರಿಸ್ ರವರೇ, ನಮ್ಮ ಈ ಕ್ಷೇತ್ರದ ಈ ಕಾರ್ಯಕ್ರಮದ ರೂವಾರಿಗಳಂತ ನಮ್ಮ ಶಾಸಕ ಮಿತ್ರ ಅಂತ ST ಸೋಮಶೇಖರ್ ಅವರೇ, ಮಾಗಡಿ ಶಾಸಕರಂತ ಬಾಲಕೃಷ್ಣರವರೇ, ಆನೇಕಲ್ ಶಿವಣ್ಣರವರೇ, ವಕ್ರ ಸಂಘದ ಅಧ್ಯಕ್ಷ ಅಂತ ಶ್ರೀನಿವಾಸ್ ಅವರೇ, ಇನ್ನು ವೇದಿಕೆ ಮೇಲೆ ನಮ್ಮ ಶಾಸಕರ ಮಿತ್ರ ಅಂತ ಪುಟ್ಟಣ್ಣವರು, ರಾಮಾಜಿಗೌಡರು, ಗೋವಿಂದರಾಜ್ರವರು, ಆರ್ತಿ ಕೃಷ್ಣರವರು, ನಾಗರಾಜ್ ಯಾದವ್ರವರು, ಶಾಲೆ ರಜನೀಶ್ ಅವರು, ಮಣಿವಣ್ಣನ್ ಅವರು, ಇನ್ನು ಎಲ್ಲ ಭಾಳ ಪ್ರಮುಖವಾದಂಥ ಅಧಿಕಾರಿಗಳು, ಮುಖಂಡಗಳು ಕೂಡ ಎಲ್ಲ ಇದ್ದಾರೆ. ತಾವು ಕೂಡ ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಸುಮಾರು 2-3 ಗಂಟೆಗಳ ತಡವಾಗಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ, ಕ್ಷಮಿಸಬೇಕು. ಈ ದಿನ ಭಾಳ ಇತಿಹಾಸಕ್ಕೆ ಪುಟಕ್ಕೆ ಸೇರುವಂಥ ಒಂದು ದಿನ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ. ನಾನು ಹಿಂದೆ ಒಂದು 25 ವರ್ಷದಿಂದ ಒಂದು ಮಾತು ಹೇಳಿದ್ದೆ ವಿಧಾನಸೌಧದಲ್ಲಿ ಒಂದು ಸಂದರ್ಭದಲ್ಲಿ, ನೀವು 3 Kಗಳನ್ನು ನೆನಪಿಟ್ಕೊಳ್ಬೇಕು ಅಂತ. ಒಂದು, ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದಂಥ ಕೆಂಪೇಗೌಡರು. ಎರಡನೇದು, ವಿಧಾನಸೌಧ ಕಟ್ಟಿದಂಥ ಕೆಂಗಲ್ ಹನುಮಂತಯ್ಯನವರು. ಮೂರನೇದು, ಬೆಂಗಳೂರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥ SM ಕೃಷ್ಣರವರು. ಇವರು 3 Kಗಳನ್ನು ತಾವು ಯಾವಾಗಲೂ ನೆನೆಸ್ಕೊಳ್ಬೇಕು ಅಂಥೇಳಿ ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ. ಇವತ್ತು ನಾವೆಲ್ಲ ಈ ಶುಭ ದಿನ ಕೆಂಪೇಗೌಡ ದಿನಾಚರಣೆಯನ್ನು ಏನು ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು, ನಮ್ಮ ನಂಜಾದೂತ ಸ್ವಾಮೀಜಿಯವರು ಇಬ್ಬರು ಸೇರಿ ಅಂದಿನಿಂದ ನಾವು ರೇವಣ್ಣವ್ರು ಇಲ್ಲೇ ಇದ್ದಾರೆ, ನಾನು ರೇವಣ್ಣವರೆಲ್ಲ ಸೇರಿ ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂಥೇಳಿ ನಾವು ತೀರ್ಮಾನವನ್ನು ಮಾಡ್ತು. ನಾನು ರೇವಣ್ಣವ್ರಿಗೆ ಈ ಸಂದರ್ಭದಲ್ಲಿ, ಅವರು ಮಾಗಡಿ ಕ್ಷೇತ್ರದ ಶಾಸಕರಾಗಿ ಮಂತ್ರಿ ಆಗಿದ್ದರು, ನನಗೆ ಯಾವತ್ತಿನ ಕಾಲದಲ್ಲಿ ಒಂದು ದೊಡ್ಡ ಶಕ್ತಿಯನ್ನು ತುಂಬಿ ಈ ಕೆಲಸ ಆಗಲೇಬೇಕು ಅಂಥೇಳಿ ಈ ಜಯಂತಿ ಆಚರಣೆ ಮಾಡೋಕ್ಕೆ ಸ್ಫೂರ್ತಿಯನ್ನು ಕೊಟ್ಟರು. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಈ ಪವಿತ್ರವಾದ ರಸ್ತೆಗೆ, ಇದು ಬರೀ 11 ಕಿಲೋಮೀಟರ್ಗೆ ಈ ರಸ್ತೆ ನಿಲ್ಲುವುದಿಲ್ಲ, 123 ರಸ್ತೆ
ಕಿಲೋಮೀಟರ್ ರಸ್ತೆ ಆಗಿ ಇದು ಪರಿವರ್ತನೆ ಆಗ್ತದೆ. ಹಿಂದೆ ಸರ್ಕಾರ ತೀರ್ಮಾನವನ್ನು ಮಾಡಿ ಈ ಪೆರಿಫೆರಲ್ ರಿಂಗ್ ರೋಡ್ ಅಂತೇಳಿ ಇದನ್ನು ಕಾರ್ಯರೂಪಕ್ಕೆ ತರಲಿಲ್ಲ. ಆದರೆ ನಾನು ಈ ಒಂದು ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡ ಮೇಲೆ, ಬೆಂಗಳೂರು ನಗರದ ಜವಾಬ್ದಾರಿ ಆದಮೇಲೆ ನಾನು ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತೇಳಿ ತುಂಗಭದ್ರಾ ಡ್ಯಾಮ್ ರಿಪೇರಿ ಸಂದರ್ಭದಲ್ಲಿ, ಗೇಟ್ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ. ಹಂಗೆ ಟೀಕೆ ಮಾಡೋರು ಮಾಡ್ತಾ ಇರ್ತಾರೆ, ಅದಕ್ಕೆ ನಾವು ಚಿಂತೆ ಮಾಡೋದು ಬೇಡ. ಇವತ್ತು ಯಾಕೆ ನಾಡು ಕೆಂಪೇಗೌಡರನ್ನ ನಾವು ನೆನೆಸ್ಕೊಳ್ತೇವೆ, ಹನುಮಂತಯ್ಯನವ್ರನ್ನ ಯಾಕೆ ನೆನೆಸ್ಕೊಳ್ತೇವೆ, ಯಾಕೆ ಎಸ್.ಎಂ. ಕೃಷ್ಣರವ್ರನ್ನ ನೆನೆಸ್ಕೊಂಡು ಅವ್ರ ಹೆಸರಿನಲ್ಲಿ ಈ ರಸ್ತೆಯನ್ನು ಇಷ್ಟು ಅಗಲ 10 ಪಥದ ರಸ್ತೆಯನ್ನು ಯಾಕೆ ಇಟ್ಟಿದ್ದೇವೆ ಅಂತಂದರೆ, ಅವರು ಇಲ್ಲಿ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಅವ್ರನ್ನ ನಾವು ನೆನೆಸ್ಕೊಂಡು ಅವರ ಹೆಸರಿನಲ್ಲಿ ಈ ರಸ್ತೆಯನ್ನು ಇಟ್ಟು ಅವರ ಧರ್ಮಪತ್ನಿ ಮತ್ತು ಅವ್ರ ಕುಟುಂಬದವರೆಲ್ಲ ಬಂದು ಭಾಗಿಯಾಗಿ ಇವತ್ತು ಅವ್ರ ಕೈಲಿ ಈ 10 ಪಥದ ರಸ್ತೆಯನ್ನು ಈಗಾಗಲೇ ಎಸ್.ಎಂ. ಕೃಷ್ಣ ಅವರ ಹೆಸರಿನಲ್ಲಿ ನಾಮಕರಣವನ್ನು ಮಾಡಿ, ನಮ್ಮ ಶಾಸಕ ಮಿತ್ರರಂಥ ಸೋಮಶೇಖರ್ ಅವರು, ಹ್ಯಾರಿಸ್ ಅವರು ಏನು ಒಂದು ತೀರ್ಮಾನವನ್ನು ಮಾಡಿದ್ರು, ಆ ತೀರ್ಮಾನಕ್ಕೆ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟು ಇವತ್ತು ಭಾಳ ಸಂತೋಷದಿಂದ ಎಸ್.ಎಂ. ಕೃಷ್ಣ ಅವರ ಹೆಸರಿನಲ್ಲಿ ಈ ರಸ್ತೆಯನ್ನು ಉದ್ಘಾಟನೆಯನ್ನು ಕೂಡ ನಾವು ಮಾಡಿದ್ದೇವೆ. ಇದು ಭಾಳ ಇತಿಹಾಸಕ್ಕೆ ಹೋಗುವಂಥ ಒಂದು ವಿಚಾರ. ಇನ್ನು ಏನು 123 ಕಿಲೋಮೀಟರ್ ಇದೆ, ಅದು ಕೂಡ ಈಗಾಗಲೇ ಚಾಲನೆ ಆಗ್ತಾ ಇದೆ. ಅದು ಕೂಡ ಒಂದು ಹಂತದ ಟೆಂಡರ್ ಕೂಡ ನಾನೀಗಾಗಲೇ ಕರೆದಿದ್ದೇನೆ. ಮುಂದಕ್ಕೂ ಕೂಡ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೈಸೂರು ರಸ್ತೆಗೆ ಸೇರಲಿಕ್ಕೆ ಅದು ಕೂಡ ಸದ್ಯದಲ್ಲೇ ಈಗಾಗಲೇ ನೋಟಿಫಿಕೇಶನ್ ಹಿಂದೆ ಕೂಡ ಆಗಿದೆ. ಅದನ್ನು ಫೈನಲ್ ನೋಟಿಫಿಕೇಶನ್ ಕೂಡ ಆದೇಶ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಏಕೆಂದರೆ ಇದಿಲ್ಲ ಅಂದರೆ ಬೆಂಗಳೂರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾನು ದಿಟ್ಟವಾದಂಥ ತೀರ್ಮಾನವನ್ನು ಮಾಡ್ತೇನೆ. ನನ್ನ ಯಾರು ಜಮೀನು ಮಾಲೀಕರಿದ್ರೋ ಅವರೆಲ್ಲರಿಗೂ ಕೂಡ ಸಹಕಾರವನ್ನು ಕೇಳಿ BDAನಲ್ಲಿ ಹಳೆ ರೇಟೇ ಕೊಡಬೇಕಾಗಿತ್ತು. ಆದರೂ ಕೂಡ ನಾನು ಅವರೆಲ್ಲರೂ ಕೂಡ 35% ಕಮರ್ಷಿಯಲ್ಲು, 40% ಇಲ್ಲ ಅಂದರೆ 40% ರೆಸಿಡೆನ್ಷಿಯಲ್ಲು, ಇಲ್ಲ ಅಂದರೆ ಎರಡನೇ ಈಗೇನು 2013 ಆ್ಯಕ್ಟ್ ಏನು ಇವತ್ತು ಬಂದಿದೆ ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ, ಇಲ್ಲ ಅಂತಂದರೆ TDR ಕೊಡುವಂಥ ವ್ಯವಸ್ಥೆ, ಹಿಂಗೆ 5 ವಿಚಾರದಲ್ಲಿ ಯಾವುದು ಬೇಕಾದ್ರೂ ಅವರು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ತೆಗೆದುಕೊಂಡು ಬೆಂಗಳೂರು ನಗರವನ್ನು ಉಳಿಸ್ಲಿಕ್ಕೆ ಈ ತೀರ್ಮಾನವನ್ನು ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಬಂಧುಗಳೇ, ಇವತ್ತು ಭಾಳ ದೂರದೃಷ್ಟಿಯಿಂದ ನಮ್ಮ ನಾಡಿನ ಜನತೆಗೆ ಇವತ್ತು ನಾವು ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಿಸ್ಕೊಳ್ತಾ ಇದ್ದೇವೆ. ದೂರದೃಷ್ಟಿಯ ಮಹಾನ್ ಚೇತನ, ಕೆರೆಗಳನ್ನು ಕಟ್ಟಿದಂಥ ಒಬ್ಬ ದೊಡ್ಡ ಭಗೀರಥ, ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದಂಥ ಒಬ್ಬ ದೈವ ಭಕ್ತ, ಪೇಟೆಗಳನ್ನು ನಿರ್ಮಾಣವನ್ನು ಮಾಡಿ ಎಲ್ಲ ಜಾತಿ ವರ್ಗಕ್ಕೂ ಕೂಡ ಸಮಾನತೆಯನ್ನು ನೀಡಿ ಆರ್ಥಿಕವಾದಂಥ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.